ಅದಕ್ಕೆ ವಾಟ್ ಈಸ್ ಎ ಮ್ಯಾನ್ ಪ್ರೊಫಿಟೆಡ್ ಹಿ ಗೇನ್ಡ್ ದ ವರ್ಲ್ಡ್ ಆ್ಯಂಡ್ ಲೂಸ್ ಹಿಸ್ ಓನ್ ಸೋಲ್. ಏನು ಗಳಿಸ್ದಂಗೆ ರೀ, ಏನು ಗಳಿಸ್ದಂಗಾಯ್ತು? ನಾ ಯಾರು ನನಗೆ ಗೊತ್ತಿಲ್ಲ ಅಂದ್ರೆ ನಾವು ಏನು ಗಳಿಸ್ದಂಗಾಯ್ತು? ವಾಟ್ ಈಸ್ ಎ ಮ್ಯಾನ್ ಪ್ರೊಫಿಟೆಡ್ ಇಫ್ ಹಿ ಗೇನ್ಡ್ ದ ಹೋಲ್ ವರ್ಲ್ಡ್? ಇಡೀ ಜಗತ್ತನ್ನೇ ಗೆದ್ದ. ಬರ್ತಾವೇನು? ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆದ್ದ, ಇಡೀ ಜಗತ್ತನ್ನೇ ಗೆದ್ದ, ಅಪಾರ ಸಂಪತ್ತಿನ ಒಡೆಯ. ಸಾಯೋ ಕಾಲಕ್ಕೆ ಮಂತ್ರಿ ಕರೆದು ಹೇಳ್ತಾನೆ, ನೆನಪಿಡ್ರಿ, ಮಂತ್ರಿ ಕರೆದು ಹೇಳ್ತಾನೆ, ಏನು ನಾನು ಸತ್ತ ಮೇಲೆ ನಮ್ಮ ಧರ್ಮದಂತೆ ಮಣ್ಣು ಮಾಡಬೇಡ್ರಿ. ಕ್ರಿಶ್ಚಿಯನ್ ಇಸ್ಲಾಂ ಧರ್ಮದಲ್ಲಿ ಸಣ್ಣ ಏಣಿ ಮೇಲೆ ನಿಚ್ಚುಣಿಕೆ ಮೇಲೆ ಹಾಕಿ ಪೂರಾ ಪ್ಯಾಕ್ ಮಾಡ್ತಾರೆ ನೋಡ್ರಿ. ಇಲ್ಲಿ ನೀವು ಪೂರಾ ಪ್ಯಾಕ್ ಏನು ಹೊರಗೆ ಬಿಡಂಗಿಲ್ಲ. ಅವ ಹೇಳ್ತಾನೆ, when I will die, obey my orders. ನಾ ಎಂದು ಸಾಯ್ತೇನೆ, ನನ್ನ ಆಜ್ಞೆ ಪರಿಪಾಲನೆ ಮಾಡ್ಬೇಕು ನೀವೆಲ್ಲ. ಏನು ಅಂತ ಕೇಳಿದರೆ, ನಾ ಸತ್ತ ಬಳಿಕ ನನ್ನ ಎರಡೂ ಕೈಯ ಹೆಣದು ಹೊರಗಿರಬೇಕು. ಶರೀರ ಸುತ್ತರಿ ಕೈ ಹೊರಗಿರಲಿ. ಅವರೆಲ್ಲರೂ ಅಂದ್ರೆ ಏನ್ರಿ ನಮ್ಮ ಧರ್ಮದಾಗ ಹಂಗಿಲ್ಲ, ಪೂರಾ ಪ್ಯಾಕ್ ಮಾಡ್ಬೇಕು, ಕೈ ಹೊರಗೆ ಬಿಡು ಅಂತೀರಿ ಅಲ್ಲ, ಹಿಂಗೆ ಯಾಕೆ ಮಾಡ್ತೀರಿ? ಇಲ್ಲ ಇಲ್ಲ, ಧರ್ಮ ವಿರುದ್ಧ ಆಗಲಿ. ನಾನು ಧರ್ಮ ವಿರುದ್ಧ ನಡೀತೀನಿ, ಬರೋದು ಜಗತ್ತಿಗೆ ಗೊತ್ತಾಗಲಿ. ಏನ್ರಿ ಅದು ಜಗತ್ತಿಗೆ ಗೊತ್ತಾಗೋದು ಅಂದ? ಇಡೀ ಜಗತ್ತನ್ನೇ ಸೋಲಿಸಿ ಸಕಲ ಸಂಪತ್ತನ್ನು ತನ್ನ ಊರೊಳಗೆ ತಂದು ಇಟ್ಕೊಂಡಂತ ಅಲೆಕ್ಸಾಂಡರ್ ಸಾಯುವಾಗ ಅವನ ಎರಡು ಕೈ ಖಾಲಿ ಇದ್ದು ಅಂತ ಗೊತ್ತಾಗಲಿ ಜನರಿಗೆ. ಯಾವುದು ತನ್ನ ಜೊತೆಗೆ ಬರುವುದಲ್ಲ, ಜನರಿಗೆ ಗೊತ್ತಾಗಲಿ. ಎಷ್ಟು ಜನರನ್ನು ಕೊಂದೆ, ಎಷ್ಟು ಜನರ ಅಪಹರಣ ಮಾಡಿದೆ, ಇಷ್ಟೆಲ್ಲ ಮಾಡಿ ಹಾಳು ಗಳಿಸಿದ ಸಂಪತ್ತು ಜಬ್ ಜಾಯೇಗಾ ಖಾಲಿ ಹಾತ್ ಜಾಯೇಗಾ. ಯಾವಾಗ ಸಾಯ್ತೀನಿ ಎರಡು ಕೈ ಖಾಲಿ ಇರ್ತಾವ. ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಪುಣ್ಯ ಪಾಪ, ಒಳ್ಳೆಯವರು ಕೆಟ್ಟವರು ಇವೆರಡೇ ಬರ್ತಾವೆ. ಈ ಸಂಪತ್ತು, ಈ ರೊಕ್ಕ ರೂಪಾಯಿ ಯಾವುದು ಬರಂಗಿಲ್ಲ. ನಾ ಎಷ್ಟು ಜನರನ್ನು ಕೊಂದೆ ಈ ಸಂಪತ್ತಿನ ಸಲುವಾಗಿ, ಎಷ್ಟು ರಾಜ್ಯರನ್ನು ಕೊಂದೆ ಈ ಸಂಪತ್ತಿನ ಸಲುವಾಗಿ, ಪರಂತು ಖಾಲಿ ಹಾತ ಜಾಯೇಗ. ಸಾಯುವಾಗ ಕೈ ಖಾಲಿ ಇರ್ತಾವ, ಯಾರು ಒಯ್ಯಂಗಿಲ್ಲಪ್ಪ. ಬರ್ತಾವ ಎರಡೇ, ಪುಣ್ಯ ಪಾಪ. ನಮ್ಮ ಜೊತೆಗೆ ಬರ್ತಕ್ಕಂಥ ಒಂದು ಪುಣ್ಯ ಬರ್ತದೆ. ಕರ್ಮಾನು ಗುಗಚ್ಛತಿ ಜೀವ ಏಕ. ಸಾತ್ವವಾಗಿ ನಮ್ಮ ಜೊತೆಗೆ ಯಾರು ಬರ, ನಮ್ಮ ಕರ್ಮ ನಮ್ಮ ಜೊತೆಗೆ ಬರ್ತದೆ, ಪುಣ್ಯ ಪಾಪ ಅವೇ ನಮ್ಮ ಜೊತೆಗೆ ಬರ್ತಾವ. ಯಾವ ಬರಂಗಿಲ್ಲ ಪುಣ್ಯ ಆತ್ಮರೇ. ಅದಕ್ಕೆ ಜೀವನದಲ್ಲಿ ಮನುಷ್ಯ ಏನ್ ಮಾಡಪ್ಪ, ಪುಣ್ಯವನ್ನೇ ಮಾಡಿ. ಶಾಸ್ತ್ರ ಹೇಳ್ತು, ದುರಿತ ಕರ್ಮವನ್ನು ಅಲ್ಲದಿರು, ನಿಜಗೊಂಡು ಬರೋದು. ಪಾಪ ಮಾಡಕ್ ಹೋಗ್ಬೇಡ, ಪುಣ್ಯ ಕರ್ಮವನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಕ್ಕೆ. ಅದೇ ನಿನ್ನ ಜೊತೆಗೆ ಬರ್ತದೆ. ಯಾರು ನಿನ್ನ ಜೊತೆಗೆ ಬರ್ತಕ್ಕಂಥವರಲ್ಲ. ಯಾರು ತಂದೆ ತಾಯಿ ಗಳಿಸಿದ ರೊಕ್ಕ ಯಾರು ಬರಂಗಿಲ್ಲ. ಅದು ಒಂದೇ ಬರ್ತದೆ, ಯಾವುದು ನೀ ಮಾಡಿದ ಪುಣ್ಯ ಬರ್ತಾ ಅಂತ ತಿಳ್ಕೊಂಡು ಮಹಾನುಭಾವರು ನಮ್ಗೆ ಧರ್ಮವನ್ನು ಆಚರಿಸಲಿಕ್ಕೆ ಹೇಳ್ತಾರೆ. ಪುಣ್ಯಾತ್ಮರೇ, ಅದನ್ನು ಜೀವನದಲ್ಲಿ ನಾವು ಧರ್ಮವನ್ನು ಆಚರಿಸಬೇಕು. ಮನುಷ್ಯನಿಗೆ, ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಉಸರಬಾರದು. ದನಕ್ಕೆ ಮನುಷ್ಯರಿಗೆ ಏನು ಭೇದದ? ದನ ಅಂತ ಅದಕ್ಕೆ ಯಾಕಂತೀರಿ, ಮನುಷ್ಯ ಅಂತ ಇವ್ರಿಗೆ ಯಾಕಂತೀರಿ? ಪಲಂಗ ಮೇಲೆ ಮಕ್ಕೊಂಡ್ರ ಮನುಷ್ಯರ, ಅರ್ಬಿ ಉಟ್ಕೊಂಡ್ರ ಮನುಷ್ಯರ, ಅರ್ಬಿ ಉಟ್ಕೊಂಡ್ರ ಪಲ್ಲಂಗ ಮೇಲೆ ಇದ್ರೆ ಮನುಷ್ಯ ಅನ್ನಂಗಿಲ್ಲ. ಕ್ಲಾತ್ ಸೆಂಟರ್ ಇರ್ತವಲ್ರಿ, ದೊಡ್ಡ ದೊಡ್ಡ ಅರ್ಬಿ ವ್ಯಾಪಾರ ಅಂಗಡಿ ಮುಂದೆ ಇರ್ತಾವ ನೋಡ್ರಿ. ಹೆಂಗ ಪ್ಯಾಂಟ್ ಹಾಕಿ ಇಟ್ಟಿರ್ತಾರ, ಸೀರೆ ಉಡಿಸಿ ಇಟ್ಟಿರ್ತಾರ, ಅವ್ ಮನುಷ್ಯರೇನ್ರಿ? ಹೋಗಿ ಕೇಳಿರೇನು, ಈ ಪೋರಿ ಯಾವ್ದಕ್ಕೆ ಕೊಡ್ತೀರೇನಂತ, ಈ ಪಾರಿ ಯಾವ್ರ ನಮ್ಮ ಪೋರಿ ಕೇಳಿರಿ? ಅರೆ ಅರ್ಬಿ ಉಟ್ಕೊಂಡು ಮಾತ್ರಕ್ಕೆ ಯಾವ್ದು ಪೋರಿ ಆಗಂಗಿಲ್ರಿ. ಗುಣ ಬೇಕು ಮನುಷ್ಯನಿಗೆ. ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವೋ. ಮನುಷ್ಯನಿಗೆ ಭೂಷಣ ಗುಣ ಅದ. ಅಕ್ಕ ಮಾದೇವಿ ಏನಿತ್ತು? ಬಂಗಾರ ತೆಗೆದು ಹೋದ್ಲು, ಮೈ ಮೇಲೆ ರೇಷ್ಮೆ ಬಡ್ಡಿ ತೆಗೆದು ಹೋದ್ಲು. ಹಾಕೊಂಡವ್ರ ಹೆಸರು ಅದೇನ, ಬಿಟ್ಟವ್ರ ಹೆಸರು ಅದ. ರಾಜ್ಯವನ್ನು ಬಿಟ್ಟು ಹೋದ್ಲು. ಅಕ್ಕಿ ಅರ್ಬಿ ಹೊತ್ಕೊಂಡಿಲ್ಲ. ಗುಣ, ಸದ್ಗುಣ, ವಿರತಿ, ವೈರಾಗ್ಯ, ಪರಮಾತ್ಮನ ಭಕ್ತಿ ಉಟ್ಕೊಂಡಿದ್ಲಕ್ಕಿ. ಜಗತ್ತು ಸೂರ್ಯ ಚಂದ್ರ ಇರ್ತಕ್ಕ ಆಕೆ ನೆನೆಸ್ತದ. ಯಾಕೆ? ಗುಣ ಇರ್ಬೇಕ್ರಿ.
ಗುಣ ಇರಬೇಕು. ದಾರಕ್ಕೂ ಗುಣ ಅಂತಾರೆ, ಗುಣಪಣಿ ಅಂದರೆ ತೋರಿಕೆ ಅಲ್ಲ. ಗುಣ ಅಂತ ದಾರಕ್ಕೂ ಗುಣ ಅಂತಾರೆ, ಸದ್ಗುಣಗೂ ಗುಣ ಅಂತಾರೆ. ನಾವು ಬರೀ ಈ ದಾರದ ಅರ್ಬಿ ಹೊಚ್ಕೊಳಕ್ ಕಲ್ತೇವೆ ವಿನ ಗುಣದ ಅರ್ಬಿ ಹೊಚ್ಕೊಳ್ಳಿಲ್ಲ. ನಾವು ಯಾರು ಜಗತ್ತಿನೊಳಗೆ ನಾವು ಮರ್ತೇವಿ. ಅವರು ಈ ಬಟ್ಟೆಯನ್ನು ಬಿಟ್ಟು ಗುಣದ ಬಟ್ಟೆಯನ್ನು ಹೊತ್ಕೊಂಡು ತಿಳ್ಕೊಂಡು ಸೂರ್ಯ ಚಂದ್ರ ಇರ್ತನಕ ಆಕಿ ನೆನಪು ಮಾಡ್ತೇವೆ. ನಾವು 10,000 20,000 ಸೀರೆ ಉಟ್ಕೊಂಡಿದೀವಿ ಖರೆ, ಅರ್ಬಿ ತೊಟ್ಟಿದೀವಿ ಖರೆ, ನಮ್ಮ ಹೆಸರು ನಮ್ಮ ಹೊರಗೆ ಗೊತ್ತಿಲ್ಲ. ಹೆಂಗದ? ಈ ಅರ್ಬಿಗೆ ಹೆಸರು ಬರಂಗಿಲ್ಲವ, ಆ ಗುಣ ಹೆಸರು ಬರ್ತದೆ. ಅದಕ್ಕೆ ಮಹಾನುಭಾವರು ಗುಣವಿಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲವು. ಬಂಗಾರ ಬೆಳ್ಳಿ ಇವು ಮನುಷ್ಯನ ಕಿಮ್ಮತ್ತು ಕೊಡಂಗಿಲ್ಲ, ಗುಣ ಕಿಮ್ಮತ್ತು ಕೊಡ್ತಾವೆ. ಯಾರ್ಯಾರೋ ಮಹಾತ್ಮರಾಗಿ ಹೋಗ್ಯಾರ, ಬಿಟ್ಟು ಹೋಗೋರು ಬೆನ್ನು ಹತ್ತಿಲ್ಲ. ಸಿದ್ಧಾರ್ಥ ಇದ್ದು ಬಿಟ್ಟು ಹೋದ್ರು 11 ದೇಶದ ರಾಜರ ಬೆನ್ನು ಹತ್ತಿದ್ರು. ಅಕ್ಕಲಕೋಟೆ ಅಂತ ರಾಣಿಯವರು ದಿನಂಪ್ರತಿ ಕಸ ಹೊಡಿತಿದ್ರು. ಸಿದ್ಧಾರ್ಥ ಮಠದಾಗ ರಾಣಿ ಸಾಹೇಬರು ಕಸ ಹೊಡಿತಿದ್ರು. ರಾಣಿ ಕಸ ಹೊಡೆಯುವಾಗ, ಅಕ್ಕಲಕೋಟೆ ರಾಣಿ ಕಸ ಹೊಡೆಯುವಾಗ ಹೆಣ್ಮಗಳು ಓಡಿ ಬಂದಾಕಿ ನೌಕರ, ಅಮ್ಮ ಅಮ್ಮ ತುಮಿ ನೌಕೋ ಬರೋ, ನೀ ಕರ್ತೇವೆ, ನೀ ಝಾಡು ಮಾಡ್ತೇವೆ, ತುಮಿ ನೌಕೋ, ಅಮ್ಮ ನೀ ಬೇಡ ನಾ ಹೊಡಿತೀನಿ ಅಂತ ಆಕೆ ಕೈಯಾಗ ಸೇವೆ ಮಾಡಕ್ಕೆ ಬಂದ್ರೆ ಆಕೆ ಅಂದ್ಲು, ಸೀರೆ ಹೊಲಸಾಕವ್ರಿಯವ, ನೀವು ಬೇಡ ನಾ ಮಾಡ್ತೀನಿ ಅಂತಂದ್ರೆ, ಹುಚ್ಚಿ ಎಷ್ಟು ಜನ ಎಷ್ಟು ಸೀರೆ ಉಟ್ಟ ಹಳದಿನೋ ಅಪ್ಪನ ಸೇವಾ ಸಿಗ್ತದೆ ನಾ ಹುಚ್ಚಿ, ಸರಿ ನಾ ಹೊಡಿತೀನಿ ಕಸ ಅಂತ ಮುಸುರಿ ಬಳಿತವರು, ಕಸ ತೊಳಿತವ್ರು ರಾಣಿಯರು. ರಾಜಕುಮಾರಿಗಳು ತೊಳಿತಿದ್ರಿ. ಆ ಭಾಗ್ಯ ಎಲ್ಲಿ ಬರ್ತದ್ರಿ? ಅಂತ ಭಾಗ್ಯ. ಎಷ್ಟು ಜನದ ಸೀರೆ ಹುಟ್ಟಿದೆವು, ಎಷ್ಟು ಜನದ ಪ್ಯಾಂಟ್ ಹುಟ್ಟಿದೆವು, ಎಷ್ಟು ಜನದ ಬಂಗಾರ ತೊಟ್ಟಿದೆವು, ಎಷ್ಟು ಜನದ ಏನೇನೋ ಹುಟ್ಟಿದೆವು ಖರೆ. ಪರಂತು ಗುರುಭಕ್ತಿ, ಗುರು ಸೇವೆ, ಪರಮಾತ್ಮನ ಚಿಂತನೆ ಇದು ಸಿಗುವುದಿಲ್ಲಪ್ಪ. ಅನಂತ ಜನ್ಮ ಪುಣ್ಯ ಇದ್ದರೂ ಸಿಗ್ತವೆ. ಬಹುಶಃ ನಿಮಗೆ ಅನಿಸ್ತಿರ್ಬೇಕು, ನೀವೆಲ್ಲ ಸಾಮಾನ್ಯ ಪುಣ್ಯವಂತರಲ್ಲ, ಶ್ರೀಮಂತರು ಇರೋಕ್ಕಿಲ್ಲ, ಪುಣ್ಯವಂತರಿದ್ದೀರಿ ಅಂತ ಇಲ್ಲಿ ಬಂದಿರಿ. ಪಾಪಿ ಮನುಷ್ಯನಿಗೆ ಈ ಕಡೆ ಬರಕ್ಕೆ ಸಾಧ್ಯ ಇಲ್ಲ. ಪಾಪ ದೇವೇ ಥಾಪ್ ಹಿಂದೆ ಹೇಳ್ಯಾರ, ಪಾಪ ಬರ್ಗುಡಂಗಿಲ್ಲ. ನೀವು ಬರ್ಬೇಕಂತ ಹೊಂಟ್ರು ಯಾವಾರು ಗಂಟೆ ಬರ್ತಾನೆ, ಕಾಕ ಎಲ್ಲಿ ನಡೆದೀವಿ ಪರವಾಗಿ ಬಾ ಚಾ ಕುಡಿನ ಬಾ ಕರ್ಕೊಂಡಿದ್ದೀನಿ, ಚಾ ಕುಡಿಸಿ ಪಾರ್ವತಿ ಪತಿ ಹರ ಹರನಕ್ಕೆ ಬರ್ತಾನ. ಮುಗಿದಿರ್ತ ಬರ್ತಾನ, ಕೇಳ್ಬಿಡಂಗಿಲ್ಲ. ಅದು ಪಾಪ ರೀ. ಯಾರಿಗೆ ನಿಮ್ಗೆ ಗಂಟೆ ಬೀಳಿಸ್ತದೆ? ನೀವು ಮನೆಗೆ ಬಾಗಿಲು ಹಚ್ಚಿ ಹೋಗ್ಬೇಕ, ಬಾಗಿಲು ಕಿರಿ ಹಾಕತಿ ಮುದ್ದಾಮ್ ಬರ್ತಾವ ಬೀಗರು ಬರ್ತಾರೆ. ನಡಿಯ ಪ್ರಜಂಗ ಅನ್ನಕ್ ಬರಂಗಿಲ್ಲ, ಮನಸ್ಸಿಲ್ಲ. ನಮಗೂ ಅವು ಕೇಳಂಗಿಲ್ಲ, ಅವು ಊರಾಗಿಲ್ಲ ಪಾಪಿ, ನಮಗೂ ಪಾಪದ ಹಾಕ್ತಾವ. ನಾವು ಅದೇ ಮನ್ಯಾಗ ಕುಂಡ್ರಬೇಕು. ಏನ್ ಮಾಡ್ಬೇಕು? ಬಂದಾರ ಹೊಸೀವ್ರಿ, ಅವ್ರ ಮನೆ ಬಂದಾರ ಹೆಂಗ ಅನ್ಬೇಕ್ರಿ? ಕುಂಡ್ರಿ ಇಬ್ರು ಅಲ್ಲೇ ಮನ್ಯಾಗ ಕುಂಡ್ರೆ ಕೋಣ್ಯಾಗಾರಿ ಕುಂಡ್ರು ಬರ್ಗುಡಂಗಿಲ್ರಿ. ಪಾಪ ಬರ್ಗುಡಂಗಿಲ್ಲ. ಇದೆಲ್ಲ ಪುಣ್ಯವಂತರ ಕೆಲಸ, ಹಂಗೆ ಕೆಲಸ ಅಲ್ಲ. ಪುಣ್ಯವಂತರ ಕೆಲಸ, ಪಾಪಿ ಕೆಲಸ ಇದು ಅಲ್ಲ. ಅನೇಕ ಜನ್ಮ ಭಜನಾತ್ ಸ್ವವಿಚಾರಂ ಚಿಕೀರ್ಷತಿ. ಶಾಸ್ತ್ರ ಹೇಳ್ತ ಅನಂತ ಜನ್ಮ ಪುಣ್ಯ ಇದ್ರೆ ಮಹಾತ್ಮರು, ಸಂತರು, ಸತ್ಪುರುಷರು 2 ಮಾತು ಕಿವ್ಯಾಗ ಬೀಳ್ತಾವ. ಪಾಪಿ ಕಿವ್ಯಾಗ ಇಂಥ ಮಾತು ಬೀಳಂಗಿಲ್ರಿ. ಪಾಪ ಬೀಳಂಗಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಇದನ್ನ ಭಾಗ್ಯ ಅದ. ಈ ದಾರಿಗೆ ಬಂದಿರಿ, ಹೋಗ್ಬೇಕಂತೀರಿ, ಎದಕ್ಕರೆ ಬರ್ರಿ, ಹೆಂಗರೆ ಬರ್ರಿ, ಹೌದಲ್ರಿ? ಹೆಂಗರೆ ಬರ್ರಿ, ಬಂದವರಿಗೆ ಸಿಗ್ತದೆ. ಆ ಗದ್ದ, ಆ ಸರ್ಕಾರಿ ಗದ್ದ ಆದಕ್ಕೆ ನಾವು ಸುಮ್ಮ ಅಂಗಡಿಗೆ ಹೋಗಿರ್ತೀವಿ, ನಮ್ಗೆ ಹುಡ್ಕೊಂಡು ಹೋಗ್ತಾವ. ನೀವು ಇಲ್ಲಿ ಬಂದಿರಂತ. ನಾವೇನು ಇಲ್ರಿ ಸಾಹೇಬ್ರ, ನಾವು ಸ್ಟ್ರೈಕ್ದಾಗ ಬಂದಿಲ್ರಿ, ನೀ ಇದ್ದಿಯಲ್ಲ ನಡಿ ಅಂತ ನಾವು ನೋಡ್ರಿ. ನಾವೇನು ಸ್ಟ್ರೈಕ್ ಹೋಗಿಲ್ಲ, ಕೇಳಿ ನಾವು ಹೋಗಿದ್ದೇವೆ ಒಂದು ಕೆಲಸಕ್ಕೆ, ನಡಿ ಹೆಂಗೆ ಹಿಡ್ಕೊಂಡು ಹೋಗ್ತಾರೆ. ಹಂಗ ನೀವು ಮನಸ್ಸಿದ್ದರೆ ಬರ್ರಿ, ಮನಸ್ಸಿದ್ದರೆ ಬರ್ರಿ, ನಿಮ್ಗೆ ಎಲ್ಲರಿಗೂ ಸಿದ್ಧಾವಡೆ ಕರ್ಕೊಂಡು ಒಯ್ತಾನೆ. ಹೆಂಗಾರೆ ಬರ್ರಿ, ಬಂದವರಿಗೆ ಒಯ್ತಾನೆ ಸಿದ್ಧಾವಡೆ, ಯಾರಿಗೂ ಬಿಡಂಗಿಲ್ಲ. ನಿಮ್ಗೆ ಎಲ್ಲರೂ ಧನ್ಯ ಮಾಡ್ತಾನೆ. ಪರಂತ ಇಷ್ಟೇ ಬರ್ಬೇಕು. ಬಂದ್ರಿ ಅಂದ್ರೆ ಎಂದಿಲ್ಲ ನಾಳೆ ಮನಸ್ಸು ಬರ್ತದ. ಊರಿಗೆ ಬಂದಕ್ಕೆ ನೀರಿಗೆ ಹೆಂಗೆ ಬರಂಗಿಲ್ಲ ಅಂತಾರಲ್ಲ, ಈಗೆಲ್ಲ ನೀರಿಗೆ ಹೋಗಂಗಿಲ್ಲ ಯಾರು. ಯಾಕೆ ಮನೆಯಾಗ ನಾಳ ಬಂದ ಹಿಂದಕ್ಕೆ ಅಂತೀರಿ, ಊರಿಗೆ ಬಂದಕ್ಕೆ ನೀರಿಗೆ ಹೆಂಗೆ ಬರಂಗಿಲ್ಲ ಅಂತ. ಹಂಗ ಎದಕರಿ ಬಂದಿರಲ್ಲ, ಕಟ್ ಕಡೆ ಪರಮಾತ್ಮ ಕಡೆ ಬರ್ತೀರಿ. ಎಂದಿಲ್ಲ ನಾಳೆ ಭಕ್ತಿ ನಿಮ್ಮಲ್ಲಿ ಹುಡ್ತದೆ, ಪ್ರೀತಿ ಹುಡ್ತದ. ನೀವು ಕೂಡ ಈ ದಾರಿಗೆ ಬರ್ತೀರಿ. ಪರಮಾತ್ಮನ ಕೃಪಾ, ಗುರುವಿನ ಕೃಪಾ ನಿಮ್ಮ ಯಾರು ಹಾಕದ, ಇದು ನಿಶ್ಚಿತ ಅದ. ಬರೋವ್ರಿಗೆ ಎಂದು ಸಿದ್ಧಾರೂಢ ಕೈ ಬಿಡಂಗಿಲ್ಲ. ಸಿದ್ಧಾರೂಢ ಬಹಳ ದೊಡ್ಡ ಮನುಷ್ಯ ಅದ, ನಿಮ್ಗೆ ಗೊತ್ತಿರ್ಬೇಕು. ಅವರಿಗೆ 90 ಮ್ಯಾಲ 100ಕ್ಕೆ ಸಮೀಪ ಇದ್ರವರು ಬಹಳ ಮುಪ್ಪಾದ್ಕೊಳ್ಳಿ ಚಿಡಿ ಇಳ್ಯಾಕ. ಈಗ ನನಗೂ ಹಿಡಿತಾರ ನೋಡ್ರಿ. ಇಲ್ಲ
ಹಿಡಿತಾರೆ. ಇನ್ನೂ ಏರ್ತಿನ ಕರೆ ಹಿಡಿತಾರೆ, ಬಿದ್ದಿಗೆದ್ದನ ಸ್ವಾಮಿ ಅಂತ. ಏನಪ್ಪ ಅದಕ್ಕೆ ಹೇಳಿದ್ರೆ ಸಿದ್ಧಾರ್ಥ ಮುಪ್ಪಿನ ವಯಸ್ಸಾದ ಕಾಲಕ್ಕೆ ಸಿದ್ಧಾರ್ಥ ಕೈ ಹಿಡಿತೀರಂತ. ಕೈ ಹಿಡಿತಾರ ರಟ್ಟಿ ಏರಕ್ಕೆ. ಸಿದ್ಧಾರ್ಥ ಅಂತೀರಂತ, ಸರಿ ನೀ ಹಿಡಿಬೇಡ, ನಾ ಹಿಡಿತೀನಿ. 90 ವರ್ಷದ ಸಿದ್ಧಾರೂಢರು ಅವ್ರಿಗೆ ಕೈ ಹಿಡಿದು, ಸರಿ ನೀ ಹಿಡಿಬೇಡ, ನಾ ಹಿಡಿತೀನಿ ಅಂತೀರಂತ. ಅವಾಗ ಮಂದಿ ಕೇಳಿದ್ರು, ಯಪ್ಪ ನೀ ಹಿಡಿಯೋ ನಾ ಹಿಡಿದ್ರೆ ಏನಂತಾರ? ನೀ ನೀವು ಸಂಸಾರಿಕರು ಯಾವಾಗ ಹಿಡಿತೀರಿ ಯಾವಾಗ ಬಿಡ್ತೀರಿ ಅಂದ್ರೆ ಭರವಸೆ ಇಲ್ಲ. ಈಗ ಏನ್ರಿ ಒಂದು ಫೋನ್ ಬಂದ್ರೆ ಎದ್ದು ಹೋಗ್ತೀರಿಲ್ಲ? ಸ್ವಾಮಿನೂ ಇಲ್ಲ, ಪ್ರವಚನೂ ಇಲ್ಲ, ಹುಗ್ಗಿನೂ ಇಲ್ಲ. ನಡೆದ್ರೆ ಅವ್ರು ಫೋನ್ ಬಂದವ್ರಿ, ಫೋನ್ ಬಂದ ಅರ್ಜೆಂಟ್ ಅಂತ ಹೋಗ್ತೀರಿ ಅಂತ. ನಿಮ್ ಭರವಸೆ ಇಲ್ಲ. ಅಪ್ಪ ಅವ್ರಪ್ಪ ನಾವು ಹಿಡಿತೇವೆ, ನಿಮ್ ಭರವಸೆ ಇಲ್ಲ, ಯಾವಾಗ ಹಿಡಿತೀವಿ ಯಾವಾಗ ಹೋಗ್ತೇವೆ. ಬರ ನಾ ನಿನ್ನ ಕೈ ಹಿಡಿದ ನೀನ್ ಕಡಿ ಮುಡ್ಸೋದಾಗ ನಾ ಬಿಡಂಗಿಲ್ಲ ಅಂತೀರಂತ ಸಿದ್ಧಾರ್ಥ. ನಿನಗೆ ಮೋಕ್ಷ ಕೊಡ್ತಕ್ಕ ನನ್ನ ಕೃಪಾ ಬಿಡಂಗಿಲ್ಲ ಅಂತ ಸಿದ್ಧಾರ್ಥ ಅಂತೀರಂತ. ಅದಕ್ಕೆ ಪುಣ್ಯಾತ್ಮರೇ, ಮಹಾತ್ಮರ ದಯ, ಮಹಾತ್ಮರ ಕೃಪಾ ಬಹಳ ದೊಡ್ಡದದ್ರಿ. ಅದ್ರ ಕಿಮ್ಮತ್ ಏನಪ್ಪಾ ಅಂದ್ರೆ ಪಶು ಪರಮಾತ್ಮ ಹಾಕದ್ರಿ. ಪಶು ಪರಮಾತ್ಮ ಹಾಕದ ನರ ನಾರಾಯಣ ಆಗ್ತಾನೆ, ಧನ್ಯ ಆಗ್ತಾರೆ. ಅದಕ್ಕೆ ತಾವು ಭಕ್ತಿ ಎಲ್ಲರೂ ಮಾಡಬೇಕು. ನಂಬಿರಿ. ಪಿಡಿದ ನೇಮವನ್ನು ಎಡಬಿಡದೆ ಅತಿ ಛಲವನ್ನು ಬೇಡುವುದನ್ನು ಭಾವ. ಎಲ್ಲರೇ ನಂಬರಿ, ಯಾವ ಸ್ವಾಮಿಗಾರ ನಂಬರಿ, ಯಾವ ದೇವರಿಗಾರ ನಂಬರಿ, ಏನು ನಂಬರಿ. ನಂಬಿ ಕೆಟ್ಟವರುಂಟೆ ಜಗದಿ, ನಂಬದವರು ಎಂದು ಕೆಡಂಗಿಲ್ಲ. ಅಂಥ ಭಕ್ತಿ ಸಿದ್ಧಾರೂಢರು, ಸಿದ್ದರಾಮೇಶ್ವರರು ನಿಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ನಮಸ್ಕಾರ. ಅತ್ಯಂತ ಸುದೀರ್ಘವಾಗಿ ನಮ್ಮೆಲ್ಲರನ್ನ ಕುರಿತು ಆಶೀರ್ವಚನ ನೀಡಿದ ಪೂಜಾ ಅಪ್ಪಾಜಿಯವರಿಗೆ ಅನಂತ ದೀರ್ಘದಂಡ